ಶ್ರೀ ಗುರುಭ್ಯೋ ನಮಃ. ಪದ್ಮಪುರಾಣಯುಕ್ತವಾದಂತಹ ಹರಿವಂಶ ಮಹಾತ್ಮ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ಹರಿವಂಶ ಶ್ರವಣ ವಿಷಯ ಕುರಿತು ಹೀಗೆ ಹೇಳ್ತಾರೆ. ಸಂತಾನಾಪೇಕ್ಷೆಯಾದಂತಹ ವ್ಯಕ್ತಿ ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನ ಅನೇಕ ಬಾರಿ ತಾನು ವಿಧಿಪೂರ್ವಕವಾಗಿ ಜಪ ಮಾಡಿ ಅಥವಾ ಉತ್ತಮ ಬ್ರಾಹ್ಮಣರಿಂದ ಆ ಜಪವನ್ನು ಮಾಡಿಸಿ ಆ ಬಳಿಕ ಹರಿವಂಶ ಶ್ರವಣವನ್ನ ಮಾಡಿ ಅದರ ದಿವ್ಯವಾದಂತಹ ಫಲವನ್ನು ಪಡ್ಕೊಳ್ಬೇಕು. ಹಿಂದೆ ವಿವರಿಸಿದಂತೆ ದಿವ್ಯವಾದಂತಹ ಒಂದು ಸುಂದರ ಅಲಂಕೃತವಾದಂತಹ ದಿವ್ಯ ಮಂಟಪವನ್ನು ರಚಿಸಿ ಅದರಲ್ಲಿ ಭಗವಂತನಾದಂತಹ ಶ್ರೀಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆತನನ್ನ ಪೂಜಿಸಿ ಹೀಗೆ ಪ್ರಾರ್ಥನೆ ಮಾಡಬೇಕು. ಸಂಸಾರ ಸಾಗರೇ ಮಗ್ನಂ ದೀನಂ ಮಾಂ ಕರುಣಾನಿಧೆ ಕರ್ಮಗ್ರಾಹ ಗೃಹೀತೋಹಂ ಮಾಮುದ್ಧರ ಭವಾರ್ಣವಾತ್. ಕೃಪಾಸಾಗರನಾದ ಭಗವಂತನೇ, ದುಃಖಮಯವಾದ ಈ ಸಂಸಾರ ಸಾಗರದಲ್ಲಿ ಮುಳುಗಿ ನಾನು ಕ್ಲೇಶ ಪಡುತ್ತಿದ್ದೇನೆ. ಸಂಸಾರದಲ್ಲಿ ತೇಲಿ ಬಳಲಿ ಮುಳುಗ್ತಾ ಇರುವಂತಹ ನನ್ನನ್ನ ಪ್ರಾರಬ್ಧ ಕರ್ಮ ಎಂಬ ದೊಡ್ಡ ಮೊಸಳೆ ಹಿಡಿದಿದೆ. ಬಿಡಿಸುವವರು ಕೂಡ ಯಾರು ನನಗೆ ಈಗ ಸಿಕ್ಕಿಲ್ಲ. ಗಜೇಂದ್ರನ ಮೋಕ್ಷವನ್ನ ನೀನು ಮಾಡಿದ ಸಂದರ್ಭದಲ್ಲಿ ಆ ಗಜೇಂದ್ರನನ್ನ ಬಿಡಿಸಲಿಕ್ಕೆ ಪ್ರಯತ್ನ ಪಡುವಂತಹ ಅವರು ಬಂಧುಗಳಾಗಿದ್ರು. ಸ್ವಯಂ ಗಜೇಂದ್ರನಿಗೂ ಕೂಡ ತಾನು ಬಂಧಿತನಾಗಿದ್ದೇನೆ ಅನ್ನುವಂಥ ಅರಿವಿತ್ತು. ಹಾಗಾಗಿ ಆತ ನಿನ್ನನ್ನ ಸ್ತೋತ್ರ ಮಾಡಿದೆ. ನೀನು ಕೂಡ ಆತನ ಮೊರೆಯನ್ನು ಕೇಳಿ ಆತನನ್ನ ರಕ್ಷಿಸಿದೆ. ಆದರೆ ತಾಮರರಾದ ನನಗೆ ಅಥವಾ ನನ್ನಂತವರಿಗೆ ನಮ್ಮ ಕಾಲನ್ನು ಹಿಡಿದದ್ದು ಪ್ರಾರಬ್ಧ ಕರ್ಮವೆಂಬ ಮೊಸಳೆ ಅನ್ನುವ ಅರಿವು ಕೂಡ ಇಲ್ಲ. ನಮಗೆ ತಿಳಿಸುವವರು ಕೂಡ ಯಾರು ಇಲ್ಲ. ತಿಳಿಸಿದ್ರು ಕೂಡ ಅದನ್ನ ಕೇಳುವ ವ್ಯವಧಾನ ಹಾಗೂ ಶಕ್ತಿಯೂ ಕೂಡ ನಮಗಿಲ್ಲ. ಹೀಗೆ ನಮ್ಮ ಶೋಚನೀಯವಾದಂತಹ ಪರಿಸ್ಥಿತಿ ಇರುವಾಗ ನೀನು ನಮ್ಮನ್ನ ಉದ್ಧಾರ ಮಾಡಿ ಕಾಪಾಡಬೇಕು ಎಂಬುದಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಹರಿವಂಶ ಗ್ರಂಥಕ್ಕೂ ಕೂಡ ಧೂಪ ದೀಪ ಮೊದಲಾದ ಷೋಡಶೋಪಚಾರಗಳಿಂದ ವಿಧಿಯುಕ್ತವಾಗಿ ಪೂಜೆ ಮಾಡಿ ಬಳಿಕ ದೇವರನ್ನು ಹೀಗೆ ಪ್ರಾರ್ಥನೆ ಮಾಡಬೇಕು. ಸ್ವೀಕೃತೋಸಿ ಮಯಾನಾಥ ಪುತ್ರಾರ್ಥಂ ಭವಸಾಗರೆ ಮನೋರಥೋ ಮದೀಯೋಯಂ ಸಫಲ ಸರ್ವಥಾಯ ನಿರ್ವಿಘ್ನೇನೈವ ಕರ್ತವ್ಯ ದಾಸೋಹಂ ತವ ಕೇಶವ. ಭಗವಂತನೇ, ಸಂಸಾರ ಸಾಗರದಲ್ಲಿ ದುಃಖಿತನಾದಂತಹ ನಾನು ಸಂತಾನವನ್ನು ಪಡೆಯುವುದಕ್ಕಾಗಿ ನಿನ್ನನ್ನ ಸ್ವೀಕರಿಸಿದ್ದೇನೆ. ನಿನ್ನನ್ನೇ ಅನನ್ಯ ಶರಣ ಎಂಬುದಾಗಿ ನಾನು ಭಾವಿಸಿದ್ದೇನೆ. ನೀನು ನನ್ನ ಮನದ ಇಚ್ಛೆಯನ್ನ ಈಡೇರಿಸಿ ನನ್ನನ್ನು ಉದ್ಧರಿಸಬೇಕು ಎಂಬುದಾಗಿ ಕೇಳ್ಕೋಬೇಕು. ಏವಂ ದೀನವಚ ಪ್ರೋಕ್ತಾರಂ ಚಾಸ ಪೂಜೆಯೇ ಆಭೂಷ್ಯ ವಸ್ತ್ರಭೂಷಾಭಿ ಪೂಜಾಂತೆ ತಂಚ ಸಂಸ್ಥವೇತ್. ಹೀಗೆ ಭಗವಂತನ ಸ್ತೋತ್ರ ಮಾಡಿ ಆ ಬಳಿಕ ಕಥಾ ಪ್ರವಾಚಕನಾದಂಥ ಬ್ರಾಹ್ಮಣನನ್ನು ಕೂಡ ಪೂಜಿಸಿ ಅವನನ್ನು ಕೂಡ ಆ ಪೂಜೆಯ ಬಳಿಕ ಹೀಗೆ ಸ್ತೋತ್ರ ಮಾಡಬೇಕು. ವ್ಯಾಸರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರ ವಿಶಾರದ ಏತತ್ ಕಥಾ ಪ್ರಕಾಶೇನ ಮದಜ್ಞಾನಂ ವಿನಾಶಯ. ಸರ್ವಶಾಸ್ತ್ರ ಪಾರಂಗತರಾದಂಥ ತಾವು ಕಥಾ ಪ್ರವಚನಕ್ಕಾಗಿ ಇಲ್ಲಿ ಆಗಮಿಸಿದ್ದೀರಿ. ತಾವು ವ್ಯಾಸಪೀಠದಲ್ಲಿ ಸಮಾರೂಢರಾಗಿರುವುದರಿಂದ ವೇದವ್ಯಾಸರ ಸ್ವರೂಪರೇ ಆಗಿದ್ದೀರಿ. ತಾವು ತತ್ವಬೋಧೆಯನ್ನು ಮಾಡಿ ನನ್ನ ಅಜ್ಞಾನವನ್ನ, ನಮ್ಮ ಸಂಶಯಗಳನ್ನ ನಿವಾರಿಸಿರಿ. ನಾನು ಕಥಾ ಶ್ರವಣಕ್ಕಾಗಿ ಶಾಸ್ತ್ರದಲ್ಲಿ ಯಾವ ನಿಯಮಗಳು ವಿಹಿತವಾಗಿವೆ ಅವೆಲ್ಲ ನಿಯಮಗಳನ್ನು ಈ 9 ದಿನಗಳಲ್ಲಿಯೂ ಕೂಡ ಯಥಾಶಕ್ತಿ ಆಚರಿಸಬೇಕು ಅಂತ ನಿರ್ಧರಿಸಿದ್ದೇನೆ. ತಾವು ನನಗೆ ಅನುಗ್ರಹಿಸಬೇಕು ಎಂಬುದಾಗಿ ಆ ಪ್ರವಾಚಕನಾದಂತಹ ಆಚಾರ್ಯನನ್ನು ಕೂಡ ಪ್ರಾರ್ಥನೆ ಮಾಡಬೇಕು. ಆ ಬಳಿಕ ಕಥೆಗೆ ಯಾವುದೇ ವಿಘ್ನ ಬಾರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿ 5 ಮಂದಿ ಶ್ರೇಷ್ಠರಾದಂತಹ ಬ್ರಾಹ್ಮಣರನ್ನ ವರ್ಣ ಮಾಡಿ ಅವರ ಕಡೆಯಿಂದ ಶ್ರೀಹರಿಯ ವಾಸುದೇವ ದ್ವಾದಶಾಕ್ಷರ ಮಂತ್ರಗಳನ್ನ ಜಪ ಮಾಡುವಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ಬೇಕು. ಮುಂದಿನ ಗೋಪಾಲಕೃಷ್ಣ ಮೂರ್ತಿಯನ್ನು ಮಾಡಿಸಿ ಅದರಲ್ಲಿ ಗೋಪಾಲಕೃಷ್ಣನ ವಿದ್ಯುಕ್ತವಾಗಿ ಆವಾಹನಾದಿಗಳನ್ನು ಮಾಡಿ ಪೂಜಿಸಬೇಕು. ಮತ್ತು ಪೂರ್ಣ ಫಲಪ್ರಾಪ್ತಿಗಾಗಿ ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನ
ಜಪ ಮಾಡಿಸಬೇಕು. ಮನೋಭಿಮಾನಿಯಾದಂತಹ ರುದ್ರದೇವರ ಮಹಾರುದ್ರ ಸೂಕ್ತವನ್ನು ರುದ್ರ ಪ್ರಶ್ನವನ್ನು ಕೂಡ ನಿರ್ವಿಘ್ನತಾ ಸಮಾಪ್ತಿಗಾಗಿ ಪಾರಾಯಣ ಮಾಡಿಸಬೇಕು. ಗಣಪತಿ ಮಂತ್ರವನ್ನು ಬ್ರಾಹ್ಮಣರ ಮೂಲಕವಾಗಿ ಜಪ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡಿಸಬೇಕು. ಹರಿಯ ಭಜನೆ ಕೀರ್ತನೆ ಮೊದಲಾದವುಗಳನ್ನು ಕೂಡ ಮಾಡಿಸಿ ಆ ಮಾಡಿದಂಥ ಎಲ್ಲ ಭಾಗವತರನ್ನು ಕೂಡ ಸತ್ಕರಿಸಬೇಕು ಮತ್ತು ಅವರೆಲ್ಲರ ಅನುಮತಿ ಪಡೆದುಕೊಂಡು ತಾನು ಕಥಾಶ್ರವಣಕ್ಕಾಗಿ ಅಲ್ಲಿ ಕೂತ್ಕೊಳ್ಬೇಕು. ಕಥೆಯನ್ನು ಶ್ರವಣ ಮಾಡಲಿಕ್ಕಾಗಿ ಕೂತ್ಕೊಂಡಾಗ ಲೌಕದ ವ್ಯವಹಾರ ಚಿಂತೆಯನ್ನ, ನಮ್ಮ ವ್ಯವಹಾರ, ನಮ್ಮ ಉದ್ಯೋಗ, ನಮ್ಮ ಧನ ಸಂಗ್ರಹ ಮೊದಲಾದ ಎಲ್ಲ ಚಿಂತೆಗಳನ್ನು ದೂರ ಇಟ್ಟು ಶ್ರವಣದಲ್ಲಿಯೇ ಭಗವಂತನ ಪಾದಕಮಲಗಳ ಮಹಿಮೆಯಲ್ಲಿಯ ಮನಸ್ಸನ್ನ ಏಕಾಗ್ರ ಭಾವದಿಂದ ನೆಟ್ಟು ಯಜಮಾನ ಮತ್ತು ಆತನ ಕುಟುಂಬ ವರ್ಗದವರೆಲ್ಲರೂ ಕೂಡ ಶ್ರವಣ ಮಾಡಬೇಕು. ಶ್ರದ್ಧೆ ಎಂಬುದು ತಾಯಿಯಂತೆ ನಮಗೆ ಎಲ್ಲ ಕೆಲಸಗಳಲ್ಲಿ ಕೂಡ ತಾರಕವಾದದ್ದು. ಆ ಶ್ರದ್ಧೆಯಿಂದ ಶ್ರವಣ ಮಾಡಿದರೆ ಮಾತ್ರ ಕಾರ್ಯವು ಸಫಲವಾಗಿ ಸಿದ್ಧ ಆಗುವಂಥದ್ದು. ಶ್ರದ್ಧೆಯಿಂದಲೇ ನಾವು ಆರಾಧನೆ ಮಾಡಿದ್ರೆ ಮಾತ್ರ ನಮ್ಮ ಸಾಮಗ್ರಿಗಳು, ಸಲಕರಣೆಗಳು ತೀರ ಸಾಮಾನ್ಯ ಮಟ್ಟದ್ದಾಗಿದ್ರು ಕೂಡ ನಮಗೆ ಉತ್ತಮವಾದಂತಹ ಸಿದ್ಧಿಯನ್ನು ಕೊಡಬಲ್ಲವು. ಶ್ರದ್ಧೆಯು ದೃಢಾಂ ಸಿದ್ಧಿ ಜಾಯತೆ ಲೋಕಯೋರ್ದ್ವಯೋಹೋ ಶುದ್ಧೆಯ ಪೂಜಿತ ಪುಂಸಃ ಶಿಲಾಪಿ ಫಲದಾಯಿನಿ. ನಾವು ದೇವಾಲಯಗಳಲ್ಲಿ, ಮನೆಗಳಲ್ಲಿ ಪೂಜೆ ಮಾಡುವಂತಹ ವಿಗ್ರಹಗಳು, ಶಿಲಾಮಯವಾದಂತಹ ವಿಗ್ರಹಗಳು, ಲೋಹಮಯವಾದಂತಹ ವಿಗ್ರಹಗಳು ಮೂಲತಃ ತೀರ ಸಾಧಾರಣವಾದದ್ದೇ ಆದರೂ ಕೂಡ ಶ್ರದ್ಧೆಯಿಂದ ನಾವು ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾದರೆ ಅರ್ಚಕಸ್ಯ ತಪೋಬಲ ಪ್ರತಿಮಾಯಾಂ ಸಾನ್ನಿಧ್ಯಂ ಎಂಬುದಾಗಿ ಹೇಳಿದಂತೆ ಅರ್ಚಕನ ತಪೋಬಲದಿಂದ ಪ್ರತಿಮೆಯಲ್ಲಿ ಸಾನ್ನಿಧ್ಯ ನೆಲೆ ನಿಲ್ತದೆ ಮತ್ತು ದಿನನಿತ್ಯವೂ ಆ ಸ್ಥಳದಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಭಕ್ತರ ಅನುಕೂಲದಿಂದಲೂ ಕೂಡ ಭಕ್ತರ ಒಂದು ಅನುಗ್ರಹಕ್ಕಾಗಿ ಕೂಡ ಆ ಲೋಹಮಯವಾದಂತಹ ಶಿಲಾಮಯವಾದಂತಹ ಪ್ರತಿಮೆಗಳಲ್ಲಿ ಭಗವಂತನ ಸನ್ನಿಧಾನ ನೆಲೆ ನಿಂತು ಅವರೆಲ್ಲರನ್ನು ಕೂಡ ಅನುಗ್ರಹಿಸುತ್ತದೆ. ಶುದ್ಧಯ ಭಜತಃ ಪುಂಸಃ ಶಿಲಾಪಿ ಫಲದಾಯಿನಿ. ಶಿಲೆಯೂ ಕೂಡ ಫಲವನ್ನು ಕೊಡಬಲ್ಲದು. ಮೂರ್ಖೋಪಿ ಪೂಜಿತೋ ಭಕ್ತ್ಯಾ ಗುರುರ್ಭವತಿ ಮಾನದಃ ಶ್ರದ್ಧೆಯ ಭಜತೋ ಮಂತ್ರಸ್ತದ್ ಅಸತ್ಯೋಪಿ ಫಲಪ್ರದಃ. ತೀರ ಸಾಧಾರಣವಾದಂತಹ ವ್ಯಕ್ತಿಯನ್ನು ಕೂಡ ನಾವು ಗುರು ಎಂಬುದಾಗಿ ಶ್ರದ್ಧೆಯಿಂದ ಪೂಜಿಸಿದರೆ ಆತ ನಮಗೆ ಸಿದ್ಧಿಯನ್ನು ಕೊಡಬಲ್ಲ. ಮಹಾಭಾರತದಲ್ಲಿ ಬರುವ ಏಕಲವೇದ ಕಥೆಯನ್ನು ನಾವೆಲ್ಲ ನೋಡಿದ್ದೇವೆ. ಮಣ್ಣಿನ ಮೂರ್ತಿಯನ್ನು ಆತ ತನ್ನೆದುರಿಗೆ ಪ್ರತಿಷ್ಠಾಪನೆ ಮಾಡಿಕೊಂಡು ಅದನ್ನೇ ಗುರುವಾದಂತಹ ದ್ರೋಣ ಎಂಬುದಾಗಿ ಭಾವಿಸಿಕೊಂಡು ಧನುರ್ವಿದ್ಯೆಯಲ್ಲಿ ಆತ ಸಿದ್ಧಿಯನ್ನು ಪಡೆದಿದ್ದ. ಹೀಗೆ ಮಣ್ಣಿನ ಮೂರ್ತಿಯೇ ನಮಗೆ ಫಲದಾಯಕವಾಗುವಾಗ ನಿಜವಾದ ಶ್ರದ್ಧೆಯನ್ನು ನಾವು ಯಥಾರ್ಥ ರೂಪದಲ್ಲಿ ಸರ್ವಶಾಸ್ತ್ರಾರ್ಥ ಕೋವಿದನಾದಂತಹ ಪಂಡಿತರಲ್ಲಿ ಇರಿಸಿದರೆ ಅದು ಸಿದ್ಧಿದಾಯಕ ಆಗ್ತದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಯಾವುದೇ ಮಂತ್ರವೂ ಕೂಡ ತೀರಾ ಸಾಧಾರಣವಾದ ಶಕ್ತಿ ಉಳ್ಳದ್ದಾದರೂ ಶ್ರದ್ಧೆಯಿಂದ ಆ ಮಂತ್ರವನ್ನು ಪಠನೆ ಮಾಡಿದ್ದಾದ್ರೆ ಅದು ಕೂಡ ಫಲಪ್ರದಾಯಕವಾಗ್ತದೆ. ರಾಮಾಯಣವನ್ನು ರಚನೆ ಮಾಡಿದಂತಹ ವಾಲ್ಮೀಕಿ ಮೊದಲು ಬೇಡರಾಗಿದ್ರು ಅನ್ನೋ ಒಂದು ಕಥೆಯನ್ನು ನಾವು ಕೆಲವು ಜನಪದ ಕಥೆಗಳಲ್ಲಿ ನೋಡ್ತೀವಿ. ಅವರಿಗೆ ಋಷಿಗಳು ಒಮ್ಮೆ ಭೇಟಿಯಾದಾಗ ಯಾವ್ದಾದ್ರು ಮಂತ್ರವನ್ನು ನನಗೆ ಉಪದೇಶ ಮಾಡ್ರಿ ಅಂತ ಕೇಳಿಕೊಂಡ ಆ ಬೇಡ, ನಿನಗೆಂಥ ಮಂತ್ರ, ನೀನು ಅವಿದ್ಯಾವಂತನಾದವನು, ಅನಕ್ಷರಸ್ಥರಾದವನು, ಅಜ್ಞಾನಿ ಆದವನು, ನಿನಗೆಂಥ ಮಂತ್ರ, ನೀನು ಮರ ಮಂತ್ರವನ್ನೇ ಉಪದೇಶ ಮಾಡುವಂತ ಅವ್ರು ಹೇಳಿದ್ರಂತೆ. ಆ ಮರ ಅನ್ನುವ ಮಂತ್ರವನ್ನೇ ಆತ ಅನೇಕ ಆವೃತ್ತಿಗಳ ಮೂಲಕ ಜಪ ಮಾಡಿದಾಗ ಅದು ರಾಮ ಮಂತ್ರವಾಗಿ ಆತನಿಗೆ ತಾರಕವಾಯಿತು ಅಂತ ನಾವು ಕಥೆಯನ್ನು ನೋಡ್ತೀವಿ. ವಾಸ್ತವಿಕವಾಗಿ ಅದು ರಾಮಾಯಣದಲ್ಲಿ ಬಂದಂತ ಕಥೆ ಅಲ್ಲ. ಹಾಗಿದ್ರೂ ಕೂಡ ಆ ಭಜನೆ ಮಾಡುವಂತ ಆ ವ್ಯಕ್ತಿಯ ಶ್ರದ್ಧೆಯ ಮೂಲಕವಾಗಿ ಋಷಿಗಳ ಮಾತಿನಲ್ಲಿ ಆತನಿಗೆ ಶ್ರದ್ಧೆ ಇಟ್ಟಿದ್ದ, ಆ ಶ್ರದ್ಧೆಯು ಆತನಿಗೆ ತಾರಕವಾಯಿತು ಅನ್ನುವಂಥ ಕಥೆಯನ್ನು ನಾವು ನೋಡ್ತೀವಿ. ಮೂಲ ರಾಮಾಯಣದಲ್ಲಿ ಅದು ಬಂದದ್ದಲ್ಲದೇ ಇದ್ರೂ ಕೂಡ ಕಥೆ ಹಿಂದಿರುವಂತಹ ಒಂದು ತತ್ವವನ್ನು ನಾವು ಸ್ವೀಕಾರ ಮಾಡುವುದರಲ್ಲಿ ಯಾವುದೇ ಬಾಧಕ ಇಲ್ಲ ಅಂತ ನಾವು ಅದನ್ನು ಭಾವಿಸಬಹುದು. ಶುದ್ಧಯ ಭಜತಃ ಮಂತ್ರ ತು ಅಸತ್. ತೀರ ಸಾಧಾರಣವಾದ ಮಂತ್ರ, ಅರ್ಥರಹಿತವಾದಂತಹ ಮಂತ್ರವೂ ಕೂಡ ಫಲಪ್ರದವಾಗಬಲ್ಲದು. ಹೀಗೆ ಶ್ರದ್ಧೆ ಎಂಬುದು ಮನುಷ್ಯನ ಜೀವನದಲ್ಲೇ ಬಹಳ ಪ್ರಧಾನವಾದಂತಹ ಪಾತ್ರವನ್ನು ವಹಿಸಬಲ್ಲದು. ಶ್ರದ್ಧೆಯ ಪೂಜಿತಃ ದೇವ ನಿಜಸ್ಯಾಪಿ ವರಪ್ರದಃ. ದೇವನನ್ನು ನಾವು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಆತ ನೀಚನಿಗೂ ಕೂಡ ವರವನ್ನು ಕೊಡಬಲ್ಲವನು. ಅಶುದ್ಧಯ ಕಥಾ ಪೂಜಾ ದಾನಂ ಯಜ್ಞ ತಪೋವೃತಂ ಸರ್ವಂ ನಿಷ್ಫಲತಾಮ್ಯಾತಿ ಪುಷ್ಪಂ ಬಂಧು ತರೋರಿವ.
ಶುದ್ಧಿ ಇಲ್ಲದೆ ನಾವು ದಾನಗಳನ್ನಾಗಲಿ ಯಜ್ಞವನ್ನಾಗಲಿ ತಪಸ್ಸನ್ನಾಗಲಿ ಮಾಡಿದರೆ ಅದು ವ್ಯರ್ಥವಾಗ್ತದೆ. ಸರ್ವತ್ರ ಸಂಶಯಾವಿಷ್ಟ ಶುದ್ಧಾಹೀನೋತಿ ಚಂಚಲ ಪರಮಾರ್ಥಾತ್ ಪರಿಭ್ರಷ್ಟ ಸಂಸ್ಕೃತೇ ನ ಪ್ರಮುಚ್ಯತೆ. ಎಲ್ಲ ಕಡೆಯೂ ಸಂಶಯವನ್ನು ತಾಳುವವನು, ಈ ಮಂತ್ರದಿಂದ ಯಾವ ಕಾರ್ಯವಾಯಿತು, ಈ ದೇವನಿಂದ, ಈ ವಿಗ್ರಹದಿಂದ, ಈ ದೇವಾಲಯಗಳಿಂದ ಯಾವ ಕಾರ್ಯವಾಯಿತು ಎಂಬುದಾಗಿ ಎಲ್ಲ ವಿಷಯಗಳಲ್ಲೂ ಸಂಶಯವನ್ನು ತಾಳುವಂಥವನು, ಶುದ್ಧ ಇಲ್ಲದವನು, ಚಂಚಲ ಮನಸ್ಕನಾದವನು, ಪರಮಾರ್ಥವನ್ನು ತಿಳಿಯದೆ ಪರತತ್ವವನ್ನು ಹೊಂದದೆ ಸಂಸಾರದಲ್ಲೇ ಆತ ತೊಳಲಾಡ್ತಾನೆ. ಮಂತ್ರೇ ತೀರ್ಥೆ ದ್ವಿಜೇ ದೈವೇ ದೈವಜ್ಞೇ ದ್ವೇಷದೇ ಗುರೌ ಯಾದೃಶಿ ಭಾವನಾಯಸ್ಯ ಸಿದ್ಧಿರ್ಭವತಿ ತಾದೃಶಿ ಎಂಬುದೊಂದು ಪ್ರಸಿದ್ಧವಾದಂತಹ ಶ್ಲೋಕ. ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಈ ಶ್ಲೋಕವನ್ನ ವ್ಯಾಪಕವಾಗಿ ಉದಾಹರಿಸಬಹುದಿದೆ. ಈ ಹೇಳಿರುವಂತಹ ಈ ಇಷ್ಟು ಸಂಗತಿಗಳಲ್ಲಿ ನಿಜವಾದ ಶ್ರದ್ಧೆಯನ್ನು, ಯಥಾರ್ಥ ರೂಪವಾದ ಶ್ರದ್ಧೆಯನ್ನು ಇಟ್ಟುತ್ತಾದರೆ ಅದು ನಮಗೆ ಸಾರ್ಥಕವಾಗುತ್ತದೆ. ಮಂತ್ರಗಳಲ್ಲಿ, ಗಾಯತ್ರಿಯಾದ ಮಹಾಮಂತ್ರಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ, ಬ್ರಾಹ್ಮಣನಲ್ಲಿ, ದೇವರಲ್ಲಿ, ಜ್ಯೋತಿಷ್ಗಳಲ್ಲಿ ಮತ್ತು ಔಷಧದಲ್ಲಿ, ಔಷಧವನ್ನು ಕೊಡುವಂತಹ ವೈದ್ಯರಲ್ಲಿ, ಗುರುವಿನಲ್ಲಿ ನಾವು ಯಾವ ಶ್ರದ್ಧೆಯನ್ನು ಇಡ್ತೇವೋ ಆ ಶ್ರದ್ಧೆಯನ್ನು ನಮಗೆ ಫಲದಾಯಕ. ಮಂತ್ರ, ತೀರ್ಥ, ದ್ವಿಜ, ದೇವ ಮೊದಲಾದ ಸಂಗತಿಗಳು ನಮಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅನುಭವಕ್ಕೆ ಬಂದಿಲ್ಲದೇ ಇದ್ರೂ ಕೂಡ ಔಷಧಕ್ಕೆ ಸಂಬಂಧಪಟ್ಟಂತೆ ತೀರ ಸಾಧಾರಣವಾದಂತಹ ಒಬ್ಬ ವೈದ್ಯನು ಕೂಡ ನಮಗೊಂದು ಕೆಲವು ಬಾರಿ ಔಷಧವನ್ನು ಕೊಟ್ಟಾಗ ಆ ಔಷಧದಲ್ಲಿ ನಾವು ಶುದ್ಧಿಯನ್ನು ಇಟ್ಟಾಗ ಅದು ಕಾರ್ಯಪ್ರವೃತ್ತವಾಗುವುದು ಕಂಡಿದೆ. ಅದೇ ರೀತಿ ವೈದ್ಯಶಾಸ್ತ್ರದಲ್ಲಿ ಮಹಾಪಂಡಿತನಾದಂತಹ ವೈದ್ಯನು ಕೂಡ ಕೆಲವೊಮ್ಮೆ ಔಷಧ ಕೊಟ್ಟಾಗ ನಮ್ಮ ದುರದೃಷ್ಟದಿಂದ ಆ ವಿಷಯದಲ್ಲಿ, ಆ ಔಷಧದಲ್ಲಿ ನಮಗೆ ನಂಬಿಕೆ ಇಲ್ಲದೆ ಇದ್ದಾಗ ಅದು ಫಲದಾಯಕ ಆಗದೇ ಇರುವುದು ಕೂಡ ನಮಗೆ ಕಂಡಿದೆ. ಹೀಗೆ ಎಲ್ಲ ಸಂಗತಿಗಳಲ್ಲಿ ಕೂಡ ವಿಶ್ವಾಸ ಎನ್ನುವುದು ಬಹಳ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತದೆ. ಅಥವಾ ಭಾವಮಯಂ ವಿಶ್ವಂ ಪುಣ್ಯ ಪಾಪಂಚ ಭಾವತಃ ಏಗೋಭೇ ಭಾವಹೀನಸ್ಯ ನ ಭವೇತಾಂ ಕದಾಚನ ತಸ್ಮಾತ್ ಸರ್ವಾತ್ಮನ ರಾಜನ್ ಶ್ರದ್ಧಾ ಭಕ್ತಿ ಸಮಾಶ್ರಯೇ. ಹಾಗಾಗಿ ರಾಜನೇ ಎಲ್ಲ ವಿಷಯಗಳಲ್ಲೂ ಕೂಡ ಶ್ರದ್ಧೆ ಮತ್ತು ಭಕ್ತಿಗಳನ್ನು ತಾಳಬೇಕು. ಆ ಸೂರ್ಯೋದಯಮಾರಭ್ಯ ಸಾರ್ಧಂ ತ್ರಿಪ್ರಹರಾರ್ಥಕಂ ವಾಚನೀಯ ಕಥಾ ಸಮ್ಯಕ್ ಧೀರಕಂಠಂ ಸುಧೀಲತ. ಪ್ರವಚನಕಾರನು ಯಾವ ಪ್ರಕಾರದಿಂದ ಪ್ರವಚನವನ್ನು ಮಾಡಬೇಕಂದ್ರೆ ಸೂರ್ಯೋದಯವನ್ನ ಮೊದಲುಗೊಂಡು 3:30 ಪ್ರಹರದ ತನಕ, ಮಧ್ಯಾಹ್ನದ ತನಕ ಪ್ರವಚನವನ್ನು ಮಾಡಬೇಕು. ವಿಶ್ರಾಂತಿಗಾಗಿ ಕೆಲವು ಕಾಲ ತಡೆದು ಬಳಿಕ ಶ್ರವಣವನ್ನ ಮತ್ತು ಪ್ರವಚನವನ್ನು ಮುಂದುವರಿಸಬಹುದು. ಧೀರಕಂಠಂ ಸುಧೀವತ, ಪ್ರವಚನವನ್ನು ತೀರ ಮೃದುವಾದಂತಹ ಮಂದವಾದಂತಹ ಧ್ವನಿಯಲ್ಲಿ ಹೇಳದೆ ಕುಳಿತಂತ ಎಲ್ಲ ಶ್ರೋತೃಗಳಿಗೂ ಅದು ಗಮ್ಯವಾಗುವಂತೆ ಉಚ್ಚಕಂಠದಿಂದ ಶ್ರವಣವನ್ನ ಮಾಡಿಸಬೇಕು. ಕಥಾವಿರಾಮ ಕರ್ತವ್ಯ ಮಧ್ಯಾಹ್ನೇ ಘಟಿಕಾದ್ವಯಂ, 2 ಗಳಿಗೆ ಕಾಲ ಮಧ್ಯಾಹ್ನದಲ್ಲಿ ಕಥಾ ವಿರಾಮವನ್ನು ಮಾಡಬೇಕು. ತತ್ಕಥಾ ಮುನಿ ಕಾರ್ಯಂ ವೈ ಕೀರ್ತನಂ ವೈಷ್ಣವೇ ಕಥಾ. ಆ ವಿರಾಮ ಕಾಲದಲ್ಲಿ ವೈಷ್ಣವರಾದರು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಏವಂ ಶುತ್ವ ವಿಧಾನಿನ ಸರ್ವಾನ್ ಕಾಮಾನ್ ಅವಾಪ್ನುಯಾತ್. ಹೀಗೆ ವಿಧಿಪೂರ್ವಕವಾಗಿ ಹರಿವಂಶ ಶ್ರವಣವನ್ನು ಮಾಡಿದ್ದಾದರೆ ಪ್ರವಚನವನ್ನು ಮಾಡಿಸಿದವರಿಗೆ ಮತ್ತು ಮಾಡಿದವರಿಗೆ ಕೂಡ ಇದು ಸಕಲ ವಿಧವಾದಂತಹ ಫಲವನ್ನು ಕೂಡ ಕೊಡಬಲ್ಲದು. ಇತಿ ಪದ್ಮಪುರಾಣೆ ಶ್ರೀ ಹರಿವಂಶ ಮಹಾತ್ಮೆ ಶ್ರವಣ ಆದಿ ವಿಧಿ ಕಥನಂ ನಾಮ ತೃತೀಯೋಧ್ಯಾಯ. ತೃತೀಯೋಧ್ಯಾಯವು ಇಲ್ಲಿಗೆ ಸಮಾಪ್ತವಾಗಿದೆ.